ವೆಲ್ಕಮ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ನಾವಿವತ್ತು ನೋಡಿದ್ರೆ ಆಫ್ ಸೆಕ್ಟರ್ಸ್ ಅಪ್, ಆಫ್ ಸೆಕ್ಟರ್ಸ್ ಡೌನ್. ಅಂದ್ರೆ ಸ್ವಲ್ಪ ಸೆಕ್ಟರ್ಸ್ ಮೇಲೆ ಹೋಗಿದೆ, ಸ್ವಲ್ಪ ಸೆಕ್ಟರ್ಸ್ ಡೌನ್ ಬಂದಿದೆ. ಅಪ್ ಅಲ್ಲಿ ಹೋಗಿರೋ ಸೆಕ್ಟರ್ಸ್ ಯಾವ್ದಂತಂದ್ರೆ ಐಟಿ. ನೋಡಿ, ಇವಾಗ ಐಟಿ ಸೆಕ್ಟರ್ಸ್ ರ್ಯಾಲಿ ಸ್ಟಾರ್ಟ್ ಆಯ್ತು. ಇಷ್ಟು ದಿನ ರಿಯಲಿಟಿ, ಓಕೆ, ಮೆಟಲ್, ಈ ಸೆಕ್ಟರ್ಸ್ ಇತ್ತು. ಫಿನಾನ್ಸ್, ಬರೀ ಈ ಸೆಕ್ಟರ್ಸ್ ಮಾತ್ರ ಮೇಲೆ ಹೋಗ್ತಿತ್ತು. ಐಟಿ ಸೆಕ್ಟರ್ಸ್ ಯಾವುದೇ ಕಾರಣಕ್ಕೂ ಪಾಸಿಟಿವ್ ಅಲ್ಲಿ ಬಂದಿರಲಿಲ್ಲ. ಇವಾಗ ಸ್ಟಾರ್ಟ್ ಆಗಿದೆ ನೋಡಿ, ಐಟಿ ಮತ್ತೆ ಟೆಲಿಕಾಮು, ಮೀಡಿಯಾ, ಓಕೆ, ಮತ್ತೆ ಫಾರ್ಮಾನು ಇವಾಗ ಬರ್ತಾ ಇದೆ. ಇವಾಗ ಐಟಿ ಸೆಕ್ಟರ್ಸ್ ಸ್ವಲ್ಪ ಬೂಮ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಅದೇ ತರ ನಾವು ಪರ್ಸೆಂಟೇಜ್ ಟಾಪ್ ಲೂಸರ್ಸ್ ನೋಡ್ತೀವಿ ಅಂತಂದ್ರೆ ರಿಯಲಿಟಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ರಿಯಲಿಟಿ ಮೇಲೆ ಹೋಗಿತ್ತು, ಪ್ರಾಫಿಟ್ ಬುಕ್ ಆಗುತ್ತೆ, ಈ ತರ ಬರುತ್ತೆ. ಅದಕ್ಕೆ ಇವತ್ತು ಟಾಪ್ ಲೂಸರ್ಸ್ ಆಗಿ ಹೊರಹೊಮ್ಮಿದೆ ಈ ಒಂದು ಸೆಕ್ಟರ್ಸ್ ಅನಾಲಿಸಿಸ್ ಅಲ್ಲಿ. ಓಕೆ, ಮತ್ತೆ ಮಿಡ್ ಫಿನಾನ್ಸ್, ಮಿಡ್ ಕ್ಯಾಪ್ ಮತ್ತೆ ಫಿನಾನ್ಷಿಯಲ್ ಸರ್ವಿಸ್ ಎರಡು ಏನಂತಂದ್ರೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು ಈ ಮೂರ್ ಸೆಕ್ಟರ್ಸ್. ಅಂದ್ರೆ ಅರ್ಧ ಸೆಕ್ಟರ್ಸ್ ಅಪ್, ಅರ್ಧ ಸೆಕ್ಟರ್ಸ್ ಡೌನ್ಸ್. ನಾವು ಸ್ಟಾಕ್ಸ್ ಬರ್ತೀವಿ ಅಂತಂದ್ರೆ ನೋಡಿ, ನಿಫ್ಟಿ 50 ಅಲ್ಲಿ ಇರೋದು ಸಮ್ ಸ್ಟಾಕ್ಸ್ ನೆಗೆಟಿವ್, ಸಮ್ ಸ್ಟಾಕ್ಸ್ ಪಾಸಿಟಿವ್. ಈ ಕಡೆದೆಲ್ಲ ಮೇನ್ ಸ್ಟಾಕ್ಸ್ ಎಲ್ಲ ನೆಗೆಟಿವ್ ಇದೆ. ಇವಾಗ ಸಣ್ಣ ಕಂಪನಿದೆಲ್ಲ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಇದೆ, ಅರ್ಧ ನೆಗೆಟಿವ್ ಅರ್ಧ ಪಾಸಿಟಿವ್. ಮತ್ತೆ ನಾವು ನಿನ್ನೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಯಾರ್ಯಾರು ನೋಡಿದ್ರಿ, ಸೊ ಇವತ್ತೊಂಥರ ನಿಮ್ಗೆ ಈಸಿ ಆಗುತ್ತೆ ಲೈವ್ ಮಾರ್ಕೆಟ್ ಅಲ್ಲಿ ಯಾವ ತರ ಟ್ರೇಡ್ ಮಾಡಬಹುದಾಗಿತ್ತು ಅಂತೇಳಿ. ಎಕ್ಸಾಕ್ಟ್ ಆಗಿ ನಾವು ಯಾವ್ದು ಲೈನ್ ಹಾಕಿದ್ವಲ್ಲ ಅದೇ ಲೈನ್ ಅಲ್ಲಿ ವರ್ಕ್ ಆಗಿದೆ. ಬೇಕಾದ್ರೆ ನೋಡಿ, ನಿನ್ನೆ ಪೋಸ್ಟ್ ಮಾರ್ಕೆಟ್ ನೋಡ್ಕೊಂಡು ಬನ್ನಿ. ಎಕ್ಸಾಕ್ಟ್ ಆಗಿ ನಾವು ಯಾವ ಲೈನ್ ಹಾಕಿದ್ವಿ ಅದೇ ಲೈನ್ ನೋಡಿ. ನಾವು 25,200 ರೆಸಿಸ್ಟೆನ್ಸ್ ಅಂತ ಹೇಳಿದ್ವಿ, ಒಂಥರ ಲಕ್ಷ್ಮಣ್ ರೇಖೆ, ಅದರಿಂದ ಮೇಲೆ ಹೋಗ್ಲೇ ಇಲ್ಲ. ಅಲ್ಲಿಗೆ ಎಕ್ಸಾಕ್ಟ್ ಆಗಿ ರೆಸಿಸ್ಟೆನ್ಸ್ ಆಗಿ ಕೆಳಗಡೆ ಬಿತ್ತು. ಮತ್ತೆ ಇದೊಂದು ನಾವು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಹೇಳಿದ್ವಿ. ಈ ರೆಸಿಸ್ಟೆನ್ಸ್ ಲೆವೆಲ್ ಬ್ರೋಕ್ ಆದ್ರೆ ಎಲ್ಲಿ ಬರುತ್ತೆ? ಸೆಕೆಂಡ್ ಸಪೋರ್ಟ್ ಲೆವೆಲ್ ನೋಡಿ, ಈ ಸಪೋರ್ಟ್ ಲೆವೆಲ್. ಅಂದ್ರೆ ಇದು ನಿನ್ನೆ ರೆಸಿಸ್ಟೆನ್ಸ್, ಇದು ಸಪೋರ್ಟ್ ಇತ್ತು. ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಸಪೋರ್ಟ್ ಹತ್ರ ಬಂದು ಎಕ್ಸಾಕ್ಟ್ ಆಗಿ ಸಪೋರ್ಟ್ ಹತ್ರನೇ ನಮಗೆ ಒಂದು ಬೈಯಿಂಗ್ ಪ್ರೆಷರ್ ಬಂತು. ಬೈಯಿಂಗ್ ಪ್ರೆಷರ್ ಬಂದ ಮೇಲೆ ಮತ್ತೆ ರೆಸಿಸ್ಟೆನ್ಸ್ ಹೋಗಿ ಅಲ್ಲೇ ಮಾರ್ಕೆಟ್ ಔಟ್ ಆಗಿ ಮತ್ತೆ ಡೌನ್ ಬಂತು. ನೋಡಿ, ಪ್ರತಿದಿನ ಪೋಸ್ಟ್ ಮಾರ್ಕೆಟ್ ನೋಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ಈಸಿ ಆಗುತ್ತೆ ಟ್ರೇಡ್ ಮಾಡಕ್ಕೆ. ಓಕೆನಾ? ಈ ತರ ನೀವು ಡೈಲಿ ಲೈವ್ ಮಾರ್ಕೆಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಏನು ಹೆಂಗ್ ಮಾಡ್ಬೋದು ಅಂತೇಳಿ. ನೋಡಿ, ಇಲ್ಲೆಲ್ಲ ನಿಮ್ಗೆ ನೀಟಾಗಿ ನೀವು ಪ್ರೈಸ್ ನ ನೋಡ್ತೀರಾ ಅಂತಂದ್ರೆ ಈ ನಮ್ದೊಂದು ರೆಸಿಸ್ಟೆನ್ಸ್ ಇದೆಯಲ್ಲ ಎಷ್ಟು ಪವರ್ಫುಲ್ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ರೆಸಿಸ್ಟೆನ್ಸ್ ಎಷ್ಟು ಪವರ್ಫುಲ್ ಅಂತೇಳಿ. ಈ ರೆಸಿಸ್ಟೆನ್ಸ್ ನೋಡಿ ಬಿಟ್ಟು ಹೋಗ್ತಾನೆ ಇಲ್ಲ. ಪ್ರತಿ ಸತಿ ಏನಂದ್ರೆ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡುತ್ತೆ, ಕೆಳಗಡೆ ಬರುತ್ತೆ, ರೆಸಿಸ್ಟೆನ್ಸ್ ಟೆಸ್ಟ್ ಮಾಡುತ್ತೆ, ಕೆಳಗಡೆ ಬರುತ್ತೆ, ಈ ತರ ಟೆಸ್ಟ್ ಮಾಡುತ್ತೆ, ಕೆಳಗಡೆ ಬರುತ್ತೆ. ಈ ತರ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕ್ಬೇಕು. ಇದು ಒಂದೇ ಸತಿ ಬರಲ್ಲ, ಬೈ ಪ್ರಾಕ್ಟೀಸ್, ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಬರುತ್ತೆ. ಓಕೆ, ನಿನ್ನೆ ನೀವು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡಿಲ್ಲ ಅಂತ ಅನ್ಕೊಳ್ಳಿ. ಇವತ್ತು ಯಾವ ತರ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ಹೇಳಿ ಯೂಶಲಿ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಈ ತರ ಬಿಗ್ ಕ್ಯಾಂಡಲ್ ಬಂದಾಗ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ಯಾಕಂದ್ರೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ನೋಡಿ, ಬಿಗ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸ್ವಲ್ಪ ಸ್ಮಾಲ್ ಗ್ಯಾಪ್ ಅಪ್ ಆಯ್ತು, ಬಿಗ್ ರೆಡ್ ಕ್ಯಾಂಡಲ್ ಬಂತು, ಗ್ಯಾಪ್ ನ ಫಿಲ್ ಮಾಡ್ತು. ಅದಾದ್ಮೇಲೆ ನಿಮ್ಗೆ ಇಲ್ಲೊಂದು ಬೈಯಿಂಗ್ ಪ್ರೆಷರ್ ಕಾಣಿಸ್ತು ಈ ಕ್ಯಾಂಡಲ್ ಅಲ್ಲಿ. ಇದಾದ್ಮೇಲೆ ನಿಮ್ಗೆ ಏನಂತಂದ್ರೆ ಲೈಕ್ ಸ್ವಲ್ಪ ಮೇಲೋಯ್ತು. ಓವರ್ ಆಲ್ ಇವತ್ತು ನೆಗೆಟಿವ್ ಡೈರೆಕ್ಷನ್ಸ್ ಇತ್ತು, ಯಾಕಂದ್ರೆ ಮಾರ್ನಿಂಗ್ ನಮ್ಗೆ ಶೋ ಆಗ್ಬಿಡುತ್ತೆ ಇಟ್ ಇಸ್ ಅ ನೆಗೆಟಿವ್ ಅಂತೇಳಿ. ಓಕೆ, ಅದಾದ್ಮೇಲೆ ಏನಾಯ್ತು, ನಿಮ್ಗೆ ಒಂದಲ್ಲೇ ಸೈಡ್ ವೇಸ್, ಒಂದೇ ಇದರಲ್ಲಿ ನಿಮ್ಗೆ ಸೈಡ್ ವೇಸ್ ಆಗಿ ಮಾರ್ಕೆಟ್ ಕ್ಲೋಸ್ ಆಯ್ತು. ಅಂದ್ರೆ ಮಾರ್ನಿಂಗ್ ಗ್ಯಾಪ್ ಅಪ್ ಆಯ್ತು, ಕೆಳಗಡೆ ಕ್ಲೋಸ್ ಆಯ್ತು. ಅಂದ್ರೆ ಒಂದು ನೆಗೆಟಿವ್ ಅಲ್ಲಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆಯ್ತು. ಇದು ನಿಮ್ಗೆ ಫಸ್ಟ್ ಗೊತ್ತಿರ್ಬೇಕು ಯಾವ ತರ ಅಂತೇಳಿ. ಇಲ್ಲಿ ಪ್ರೈಸ್ ಆಕ್ಷನ್ಸ್ ಯಾವ ತರ ಮಾಡಬಹುದು, ಈ ತರ ಬಂದು ಈ ತರ ಹೋದ್ಮೇಲೆ ನಿಮ್ಗೆ ಅಪ್ ಇದನ್ನ ಏನಾರ ಬ್ರೇಕ್ ಆದ್ರೆ ಈ ತರ ನೀವು ಮೇಲೆ ಥಿಂಕ್ ಮಾಡಬಹುದಾಗಿತ್ತು. ಬಟ್ ಏನಂತಂದ್ರೆ ಆ ತರ ಆಗಿಲ್ಲ. ಮಾರ್ಕೆಟ್ ಕೆಳಗಡೆ ಬಂತು, ಈ ತರ ಬಂತು, ಇಲ್ಲಿ ಬಂದು ಇದನ್ನ ಬ್ರೇಕ್ ಮಾಡಿಲ್ಲ. ಇಲ್ಲಿ ಲೋ ಬ್ರೇಕ್ ಮಾಡಿದ್ರೆ ಯಾವ ಟ್ರೆಂಡ್? ಡೌನ್ ಟ್ರೆಂಡ್. ಸೀದಾ ನೀವು ಇಷ್ಟು ಮಾಡ್ಬೇಕು ಮೇಲೆ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೋಬೇಕು ನೀವು. 1:2 1:3 ಆರಾಮ್ಸೆ ನೀವು ಟಾರ್ಗೆಟ್ ಇಟ್ಕೋಬಹುದು. ಸೆಲ್ಲಿಂಗ್ ಮಾಡಿದ್ರೆ ಇವತ್ತು ಫುಲ್ ಡೇ ಕೂತ್ಕೋಬಹುದು. ಆಪ್ಷನ್ ಬೈಯಿಂಗ್ ಮಾಡಿದ್ರೆ ನೀವು ಇಲ್ಲೇ ಎಕ್ಸಿಟ್ ಆಗಬೇಕು, ಯಾಕಂದ್ರೆ ರಿವರ್ಸ್ ಹೋದಾಗ ನಿಮ್ದು ಸ್ಟಾಪ್ ಲಾಸ್ ಇಟ್ ಆಗುತ್ತೆ, ಟೈಮ್ ಡಿಕೆ ಆಗುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ಮತ್ತೆ ನಾವು ಜಸ್ಟ್ ನಮ್ದು ರೇನ್ಬೋ ಸ್ಟ್ರಾಟಜಿ ಇಟ್ಕೊಂಡು ಯಾವ ತರ ಮಾಡ್ಬೋದಾಗಿತ್ತು ಅಂತ ಹೇಳಿ ಇವತ್ತು. ಓಕೆ, ಸ್ವಲ್ಪ ರೇನ್ಬೋದಲ್ಲಿ ನೋಡಿ, ನಮ್ದು ಫಸ್ಟ್ ಟಾರ್ಗೆಟ್ ಅಚೀವ್ ಆಯ್ತು ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ನಾವು ಇಲ್ಲಿ ಸೆಕೆಂಡ್ ಟ್ರೇಡ್ ತಗೊಂಡು ಸ್ವಲ್ಪ ಬಿಗ್ ಸ್ಟಾಪ್ ಲಾಸ್ ಇಡ್ತೀವಿ ಅಂತಂದ್ರೆ ಮತ್ತೆ ಸೆಕೆಂಡ್ ಅಚೀವ್ ಆಗಿದೆ. ಮತ್ತೆ ಇಲ್ಲೊಂದು ಟ್ರೇಡ್ ತಗೋತೀವಿ ಅಂತಂದ್ರೆ ಇಲ್ಲೊಂದು ಅಚೀವ್ ಆಯ್ತು. ಸೊ 3 ಟ್ರೇಡ್ ಅಲ್ಲಿ 3 ಪ್ರಾಫಿಟ್ ಆಗುತ್ತೆ. ಓಕೆ, ಅಕಸ್ಮಾತ್ ನೀವು ಇಲ್ಲಿ ಸೆಲೆಕ್ಟ್ ಆಗಿತ್ತು ಅಂತಂದ್ರೆ 3 ಅಲ್ಲಿ 2 ಟ್ರೇಡ್ ಪ್ರಾಫಿಟ್, 1 ಟ್ರೇಡ್ ಲಾಸ್. ಅದಾದ್ಮೇಲೆ ನೀವು ಆಫ್ಟರ್ ಮಾರ್ಕೆಟ್ ಅಂದ್ರೆ ಲೈಕ್ 2:30 ಆದ್ಮೇಲೆ 2 o'clock ಆದ್ಮೇಲೆ ನೀವು ಏನೋ ಮಾಡ್ತೀರಂತಂದ್ರೆ 2:30 ನೋಡಿ ಮತ್ತೆ ನಿಮ್ಗೊಂದು ಚಾನ್ಸ್ ಸಿಗಿದೆ. ಈ ತರ ನೀವು ನಮ್ಮ ರೇನ್ಬೋ ಸ್ಟ್ರಾಟಜಿನ ಇಟ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡ್ಬೋದು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ. ರೇನ್ಬೋ ಜೊತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೀವು ಹಾಕೊಂಡ್ಬಿಟ್ರೆ ಡಬಲ್ ಕನ್ಫರ್ಮೇಶನ್. ಯಾಕಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಓಕೆ, ಆಟೋಮೆಟಿಕ್ ಅದೇ ಡೇಟಾ ಪ್ರಕಾರನೇ ಯಾವ್ದು ಸಪೋರ್ಟ್ ಆಗಬೇಕು, ಯಾವ್ದು ರೆಸಿಸ್ಟೆನ್ಸ್ ಆಗಬೇಕು ಈ ಮಾರ್ಕೆಟ್ ಅಲ್ಲಿ ಅದೇ ನಮಗೆ ತಿಳಿಸ್ಕೊಡುತ್ತೆ. ನೋಡಿ, ಮಾರ್ಕೆಟ್ ಇದು ನಮಗೆ ಸಪೋರ್ಟ್ ಲೆವೆಲ್ ಬಿಟ್ಟು ಕೆಳಗಡೆ ಬರ್ತಾನೆ ಇಲ್ಲ, ಅಲ್ಲೇ ಇದೆ. ಸಪೋರ್ಟ್, ಸ್ಟ್ರಾಂಗ್ ಸಪೋರ್ಟ್ ಅಂತೇಳಿ ಅರ್ಥ. ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಜೊತೆ ನಮ್ದು ರೇನ್ಬೋ ಸ್ಟ್ರಾಟಜಿನ ಇನ್ಕ್ಲೂಡ್ ಮಾಡಿಬಿಟ್ರೆ ಮುಗೀತು. ನಿಮ್ಗೆ ಏನಂತಂದ್ರೆ ಡಬಲ್ ಕನ್ಫರ್ಮೇಶನ್. ನೋಡಿ, ರೇನ್ಬೋ ಸ್ಟ್ರಾಟಜಿನ ಹಾಕೋಣ ಇವಾಗ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ.
ಎಕ್ಸಾಕ್ಟ್ ಆಗಿ ನಿಮ್ಗೆ ಇಲ್ಲೇ ಬರುತ್ತೆ, ಸಪೋರ್ಟ್ ಲೆವೆಲ್ ಹತ್ರನೇ ಬರುತ್ತೆ ಸಿಗ್ನಲ್. ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ. ಓಕೆ, ನೀವು ಇಲ್ಲಿ ಟ್ರೇಡ್ ಮಾಡಿದ್ರೆ ನಿಮಗೆ ಸಪೋರ್ಟ್ ಲೆವೆಲ್ ಟಾರ್ಗೆಟ್ ಆಗುತ್ತೆ. ಓಕೆ, ನಾವು ಇಲ್ಲಿ ಟಾರ್ಗೆಟ್ ಆಯಿತು, ಈ ಥರ ನೀವು ಟ್ರೇಡ್ನ ನೀವು ಮಾಡ್ಬೋದು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆ್ಯಂಡ್ ರೇನ್ಬೋ ನೋಡ್ಕೊಂಡು. ಓಕೆ, ಇವಾಗ ನಾಳೆ ಯಾವ ಥರ ಪ್ಲಾನ್ ಮಾಡ್ಬೋದು ಅಂತೇಳಿ. ಯೂಶಲಿ ಏನಂತಂದ್ರೆ ನಿನ್ನೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆಯಲ್ಲ ಅದೇ ಝೋನಲ್ಲಿ ಇದೆ. ಇವಾಗ ಯಾವುದು ಹೊಸದಾಗಿ ಹಾಕೋದಂತ ಅವಶ್ಯಕತೆ ಇಲ್ಲ. ಓಕೆ, ನಿನ್ನೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸೇ ನಮ್ಗೆ ಇಂಪಾರ್ಟೆಂಟ್ ಇದೆ ಭಾಳ. ಆದರೆ ನಾವು ಇಲ್ಲೊಂದು ಎಕ್ಸ್ಟ್ರಾ ಸಪೋರ್ಟ್ ತೊಗೋಬೋದು. ಇವಾಗ ಈ ಪೋರ್ಷನ್ಸ್ ನಾವು ಎಕ್ಸ್ಟ್ರಾ ಸಪೋರ್ಟ್ ತೊಗೋಬೋದು. ಓಕೆನಾ, ಇದು ಒಂದು ಇರಲಿ ನಿಮಗೆ ಸಪೋರ್ಟ್ ಲೆವೆಲ್ ಥರ. ಓಕೆ, 12th ತನಕ ಹಾಕೋಣ ನಾವು ರೇಂಜು. ಇದು ನಮಗೆ ಒಂಥರ ಸಪೋರ್ಟ್ ಥರ ಆಗುತ್ತೆ ನೋಡಿ. ನಾಳೆ ಮಾರ್ಕೆಟಲ್ಲಿ ಈ ಥರ ಇದೆ. ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ನೀವು ಇದನ್ನು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂತಂದರೆ ಇದ್ರ ಪ್ರಕಾರ ನೀವು ಲೈನ್ನ ಡ್ರಾ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ನಾಳೆ ಮಾರ್ಕೆಟ್ ಇದರಲ್ಲೇ ಓಪನ್ ಆದರೆ ಮೇ ಬಿ ಸೈಡ್ ವೇಸ್ ಇರ್ಬೋದು, ಯಾಕಂದರೆ ಮೇಲೂ ರೆಸಿಸ್ಟೆನ್ಸ್ ಐತಿ, ಕೆಳಗಡೆನೂ ಸಪೋರ್ಟ್ ಇದೆ. ಕೆಳಗಡೆ ಬಂದರೆ ನಿಮ್ಗೆ ಇದು ಫಸ್ಟ್ ಟಾರ್ಗೆಟ್ ಆಗುತ್ತೆ, ಇದು ಸೆಕೆಂಡ್ ಟಾರ್ಗೆಟ್ ಆಗುತ್ತೆ. ಇದೇನಾರ ಬ್ರೇಕ್ ಆದರೆ ಒಂದು ಸ್ವಲ್ಪ ನೋಡಬೇಕು. 25,200 ಇಟ್ ಇಸ್ ಅ ಬಿಗ್ ರೆಸಿಸ್ಟೆನ್ಸ್. ಅದೇನಾರ ಬ್ರೇಕ್ ಆದರೆ ಮತ್ತೆ ಸ್ಟಾರ್ಟ್ ಅಪ್ ಟ್ರೆಂಡ್. ಓಕೆ, ಈ ಥರ ನೀವು ನಾಳೆ ಪ್ಲಾನ್ ಮಾಡ್ಬೋದು. ಇದೇ ಥರ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.